ನಾನು 2018ರಲ್ಲಿ ಮೊದಲ ಬಾರಿಗೆ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಕ್ಕಂಥ ಅವಕಾಶವನ್ನು ಭಾರತೀಯ ಜನತಾ ಪಾರ್ಟಿ ಸಂಘಟನೆಯ ಹಿರಿಯರು ನನಗೆ ಅವಕಾಶ ಮಾಡಿಕೊಟ್ರು. ನಾನು ಕೇವಲ 35 ವರ್ಷದ ವಯಸ್ಸಿನ ನನ್ನಂಥ ಒಬ್ಬ ತರುಣನಿಗೆ ಒಂದು ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಕ್ಕಂಥ ಒಂದು ಅವಕಾಶ ಕೊಟ್ಟರು. ಪ್ರಾಯಶಃ ಆ ಒಂದು ಸಂದರ್ಭದಲ್ಲಿ ಗೆದ್ದ ನಂತರ 2018ರಲ್ಲಿ ನಾನು ವಿಧಾನಸಭೆಗೆ ಆಯ್ಕೆ ಆದ ನಂತರ ಪ್ರಥಮ 1.5 ವರ್ಷ ಕಾಂಗ್ರೆಸ್ ಮತ್ತು JDSನ ಸಮ್ಮಿಶ್ರ ಸರ್ಕಾರ ಇತ್ತು. ಆ ನಂತರದ ದಿನಗಳಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವ್ರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಬಂದು ಸುಮಾರು 3.5 ವರ್ಷಗಳ ಕಾಲ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಅನೇಕ ರೀತಿಯಾಗಿರ್ತಕ್ಕಂಥ ಏರುಪೇರುಗಳನ್ನು ನಾನು ಕಂಡಿದ್ದೆ. 2018 ಕಳೆದ ನಂತರ ನೆರೆ ಬಂತು, ಆಮೇಲೆ ಕೋವಿಡ್ ಬಂತು. ಈ ರೀತಿ ಎಲ್ಲವನ್ನು ನಿರ್ವಹಣೆ ಮಾಡ್ತಕ್ಕಂಥ ಒಂದು ಸವಾಲು ನನ್ನ ಮೇಲೆ ಒಬ್ಬ ಜನಪ್ರತಿನಿಧಿಯಾಗಿತ್ತು. ಪ್ರಾಯಶಃ ಆ ಸಂದರ್ಭದಲ್ಲಿ ನಾನು ನೆನಪು ಮಾಡಬೇಕು, ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡಿದ ನಂತರ ಏಕಾಂಗಿಯಾಗಿ ಅವರು ಈ ರಾಜ್ಯವನ್ನು ಸುತ್ತುವಂಥ ಕೆಲಸ ಮಾಡಿದರು. ಆ ಸಂದರ್ಭದಲ್ಲಿ ನೆರೆ ಇಡೀ ರಾಜ್ಯವ್ಯಾಪಿ ನೆರೆ ಬಂದಾಗ ಪ್ರತಿ ಜಿಲ್ಲೆಗೆ, ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಒಬ್ಬಂಟಿಯಾಗಿ ಪ್ರವಾಸ ಮಾಡಿ ನೆರೆ ಪೀಡಿತ ಪ್ರದೇಶಗಳಿಗೆ ಹೋಗಿ ಆ ಜನರ ಕಷ್ಟ ಸುಖವನ್ನು ಅರಿತುಕೊಂಡು ಅವರಿಗೆ ಸ್ಪಂದನೆ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿದರು. ಆ ಸಂದರ್ಭದಲ್ಲಿ ನನ್ನ ವಿಧಾನಸಭಾ ಕ್ಷೇತ್ರಕ್ಕೂ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದಂಥ ಯಡಿಯೂರಪ್ಪ ಸಾಹೇಬರು ಬಂದಾಗ ಅಲ್ಲಿ ಎಲ್ಲ ಪ್ರದೇಶವನ್ನು ವೀಕ್ಷಣೆ ಮಾಡಿದ ನಂತರ ನೆರೆಯಿಂದಾಗಿ ಕೊಚ್ಚಿ ಹೋಗಿರ್ತಕ್ಕಂಥ ಒಂದಷ್ಟು ಮನೆಗಳನ್ನು ನೋಡಿದರು. ನೋಡಿದ ತಕ್ಷಣ ಅಲ್ಲಿ ಒಂದು ಈಗಲೂ ನನಗೆ ನೆನಪಿದೆ, ಮಿತ್ತಬಾಗಿಲು ದಿಡುಪೆ ಪ್ರದೇಶದಲ್ಲಿರ್ತಕ್ಕಂಥ ಒಂದು ಶಾಲೆಯಲ್ಲಿ ಒಂದು ನಿರಾಶ್ರಿತರಿಗೆ, ಅಲ್ಲಿ ಯಾರು ಮನೆ ಕಳ್ಕೊಂಡಿದ್ದಾರೆ ಅವರನ್ನು ಸೇರಿಸಿದ್ವಿ. ಅಲ್ಲಿ ಹೋಗಿ ಅವರ ಹತ್ರ ಮಾತಾಡಿಕೊಂಡು ಮಾಧ್ಯಮದ ಮುಂದೆ ಮಾತಾಡಬೇಕಾದ್ರೆ ಅವರು ಅದಕ್ಕಿಂತ ಮುಂಚೆ ಅಧಿಕಾರಿಗಳ ಜೊತೆ ಹೇಳಿದರು, ನೋಡಿರಿ ನಾವು ಮನೆ ಕಳ್ಕೊಂಡವರಿಗೆ 1,60,000 ರೂಪಾಯಿ ಕೊಡ್ತಾ ಇದ್ದೀವಿ, ಇದರಲ್ಲಿ ಹೇಗೆ ಅವರು ಮನೆ ಕಟ್ಕೊಳ್ಳಿಕ್ಕೆ ಸಾಧ್ಯ? ಇಲ್ಲ, ಇದು ಸಾಧ್ಯ ಇಲ್ಲ, ನಾವು ಇದಕ್ಕೆ ಹೆಚ್ಚು ಮಾಡಬೇಕು ಅಂತೇಳಿ ಅಧಿಕಾರಿಗಳ ಜೊತೆ ಮಾತಾಡಿದರು. ಇಮಿಡಿಯೇಟ್ ಪತ್ರಿಕೆ ಮಾಧ್ಯಮದವ್ರ ಜೊತೆ ಮಾತಾಡಬೇಕಾದ್ರೆ ಹೇಳಿಯೇ ಬಿಟ್ಟರು, ನೆರೆ ಪೀಡಿತ ಪ್ರದೇಶಗಳಲ್ಲಿ ಯಾರು ಮನೆ ಕಳ್ಕೊಂಡಿದ್ದಾರೆ ಅವರಿಗೆ ನಾವು ಈ ಸರ್ಕಾರ 5 ಲಕ್ಷ ರೂಪಾಯಿ ಒಂದು ಮನೆ ನಿರ್ಮಾಣಕ್ಕೆ ಕೊಡ್ತೇವೆ ಅಂತ ಘೋಷಣೆ ಮಾಡಿರ್ತಕ್ಕಂಥದ್ದು ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಸಾಹೇಬರು ಬಂದಾಗ. ಪ್ರಾಯಶಃ ಈ ರೀತಿ ಒಂದು ಯೋಚನೆಗಳನ್ನು ತಕ್ಷಣಕ್ಕೆ, ಒಂದು ಜನರ ಸಮಸ್ಯೆ, ಜನರ ಕಷ್ಟ ಅಂತ ಬಂದಾಗ ಅದಕ್ಕೆ ತಕ್ಷಣ ಯೋಚನೆ ಮಾಡಿ ಅದಕ್ಕೆ ಏನು ಶಕ್ತಿ ತುಂಬತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡ್ಬೋದು ಎನ್ನುವಂಥದ್ದನ್ನು ಯೋಚನೆ ಮಾಡ್ತಕ್ಕಂಥ ಸಾಮರ್ಥ್ಯ ಇರ್ತಕ್ಕಂಥ ನಾಯಕರು ಸನ್ಮಾನ್ಯ ಯಡಿಯೂರಪ್ಪನವರು. ಪ್ರಾಯಶಃ ಅವತ್ತಿನಿಂದ ನಮ್ಮ ವಿಧಾನಸಭಾ ಕ್ಷೇತ್ರದ ಅನೇಕ ಯೋಜನೆಗಳಿಗೆ ಅನುದಾನಗಳನ್ನು ಕೊಟ್ಟರು. ಸುಮಾರು 3,500 ಕೋಟಿ ರೂಪಾಯಿ ಅನುದಾನಗಳು ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿಯಾಗಿದ್ದಾಗ ನನ್ನ ವಿಧಾನಸಭಾ ಕ್ಷೇತ್ರಕ್ಕೆ ಕೊಟ್ಟು ಪ್ರಾಯಶಃ ನಮ್ಮ ಕ್ಷೇತ್ರದ ಜನರ ಅಭಿವೃದ್ಧಿಯ ದೃಷ್ಟಿಯಿಂದ ಏನು ನನಗೆ ಮತ ಹಾಕಿದರು ಅದಕ್ಕೆ ಸಾರ್ಥಕತೆಯನ್ನು ತಂದು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ನಮಗೆ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸ ಕಾರ್ಯಗಳನ್ನು ಅವರು ಮುಖ್ಯಮಂತ್ರಿ ಆಗಿದ್ದಾಗ ಮಾಡಿದರು. ಪ್ರಾಯಶಃ ಆ ನೆನಪು ನನಗೆ ಮಾತ್ರ ಅಲ್ಲ, ಇಡೀ ಜಿಲ್ಲೆಯಲ್ಲಿ, ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಯ ದೃಷ್ಟಿಯಿಂದಲೂ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಕಾಮಧೇನು ರೀತಿಯಲ್ಲಿ ನಮಗೆ ಅನುದಾನಗಳನ್ನು ಕೊಡತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಯಡಿಯೂರಪ್ಪ ಅಂದ್ರೆ ಒಂದು ಶಕ್ತಿ, ಯಡಿಯೂರಪ್ಪ ಅಂದ್ರೆ ಉತ್ಸಾಹ. ಬಿಜೆಪಿಯ ಪ್ರತಿಯೊಬ್ಬ ಕಾರ್ಯಕರ್ತನಿಗೂ ಹೊಸ ಹುಮ್ಮಸ್ಸು ತುಂಬುವ ನಿಪುಣತೆ ಇವರಿಗೆ ಕರತಲ ಮಲಕ. ಮಾಸ್ಗೂ ಸೈ, ಕ್ಲಾಸ್ಗೂ ಸೈ. ಅಖಂಡ ಕರ್ನಾಟಕದ ಪ್ರತಿಯೊಂದು ಸಮುದಾಯದ ಅಚ್ಚುಮೆಚ್ಚಿನ ನಾಯಕ. ಕೇವಲ ಬಿಜೆಪಿಯಷ್ಟೇ ಅಲ್ಲ, ಪ್ರತಿ ಪಕ್ಷದ ನಾಯಕರಿಗೂ, ಕಿರಿಯರಿಗೂ, ಕಾರ್ಯಕರ್ತರಿಗೂ ಇವರೇ ಪ್ರೇರಣೆ. ಯಡಿಯೂರಪ್ಪನವರು ಒಂದು ಹೋರಾಟವನ್ನು ತೆಗೆದುಕೊಂಡ್ರು ಅಂತ ಹೇಳಿದರೆ ಅದನ್ನು ಕೊನೆ ಮುಟ್ಟಿಸ್ತಕ್ಕಂಥ ಒಂದು ಹೋರಾಟದ ಛಲಗಾರಿಕೆ ಇದೆಯಲ್ಲ, ಅದು ಯಡಿಯೂರಪ್ಪನವ್ರ ಹತ್ರ ಮಾತ್ರ ಇದ್ದದ್ದು. ಪ್ರಾಯಶಃ ಆ ಹೋರಾಟ ಇಡೀ ರಾಜ್ಯದ ಭಾರತೀಯ ಜನತಾ ಪಾರ್ಟಿಗೆ ಪ್ರೇರಣೆಯಾಗಿ ಇವತ್ತು ಇಷ್ಟು ದೊಡ್ಡ ಸಂಘಟನೆಯಾಗಿ ಕಾರ್ಯಕರ್ತರ ತಂಡ, ಮತದಾರರು ಭಾರತೀಯ ಜನತಾ ಪಾರ್ಟಿಗೆ ಒಲವನ್ನು ವ್ಯಕ್ತಪಡಿಸಲಿಕ್ಕೆ ಮೂಲ ಪ್ರೇರಣಾಕಾರಕ ಯಾರು ಅಂತ ಕೇಳಿದರೆ ಸನ್ಮಾನ್ಯ ಯಡಿಯೂರಪ್ಪನವರು. ಅದೇ ನನಗೂ ಪ್ರೇರಣೆಯಾಗಿರುವಂಥದ್ದು. ರಾಜಕಾರಣದಲ್ಲಿ ಬರಬೇಕು, ಸಮಾಜದಲ್ಲಿ ಯಡಿಯೂರಪ್ಪನವರ ರೀತಿಯಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಬೇಕು, ಸಮಾಜದ ಪರವಾಗಿ ಹೋರಾಟಗಳನ್ನು ಸಂಘಟಿಸಬೇಕೆನ್ನುವಂಥ ಪ್ರೇರಣೆನೇ ಯಡಿಯೂರಪ್ಪನವರು. ಸಮಾಜದ ಕಟ್ಟ ಕಡೆಯ ಪ್ರಜೆಯ ನೋವು, ತುಡಿತ ಹಾಗೂ ಭಾವನೆಗಳನ್ನು ಕ್ಷಣ ಮಾತ್ರ ಅರ್ಥ ಮಾಡಿಕೊಳ್ಳುವ ವ್ಯಕ್ತಿತ್ವ BSY ಅವರದ್ದು. ಯಾಕಂದ್ರೆ BSY ನೆಲಮಟ್ಟದಿಂದ ಬೆಳೆದು ಬಂದವರು. ಸಾಮಾನ್ಯನ ಪರಿಸ್ಥಿತಿಯನ್ನು ಅನುಭವಿಸಿ ಸಮಾಜಮುಖಿ ಹೋರಾಟಗಳಲ್ಲಿ ತೊಡಗಿಸಿಕೊಂಡವರು.